ಇನ್ನು ಆಪರೇಷನ್ ಸಿಂಧೂರಾಗೆ ಉಗ್ರರ ನೆಲೆಗಳ ನಾಮಾವಶೇಷವಾಗೋಗಿದೆ. ಏರ್ ಸ್ಟ್ರೈಕ್ಗೆ LET ತರಬೇತಿ ಕೇಂದ್ರ, ಲಷ್ಕರ್ ಎ ತೊಯ್ಬಾ ತರಬೇತಿ ಕೇಂದ್ರ ಉಡಿ ಸಾಕ್ಬಿಟ್ಟಿದೆ. ಇಷ್ಟಾದರೂ ಕೂಡ ಪಾಕಿಸ್ತಾನ ಇನ್ನೂ ಬುದ್ಧಿಯನ್ನು ಕಲಿತಾ ಇಲ್ಲ. ಪೂಂಚ್, ಕುಪ್ವಾರ ಮತ್ತು ಕರ್ನಹ್ನಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮುಂದುವರೆಸಿದೆ. ಆಪರೇಷನ್ ಸಿಂಧೂರಾಗೆ ಇಷ್ಟೆಲ್ಲ ಹಾನಿ ಆಯ್ತಲ್ಲ. ಸಾಮಾನ್ಯವಾಗಿ ಉಗ್ರರ ನೆಲೆಗಳನ್ನು ಈ ರೀತಿ ಹೊಡೆದ ನಂತರ ಆಯ್ತಪ್ಪ, ಇನ್ನು ಅವ್ರ ತಂಟೆಗೆ ನಾವು ಹೋಗೋದು ಬೇಡ ಅಂತ ಅನ್ಕೋಬೇಕು. ಆದರೆ ಪಾಕಿಸ್ತಾನ ಹಂಗಲ್ಲ. ನರಿ ಬುದ್ಧಿ, ಕುತಂತ್ರಿ ಬುದ್ಧಿ, ಮತ್ತು ಅದು ಹೆಂಗೆ ಅಂತಂದರೆ ಅಲ್ಲಿರ್ತಕ್ಕಂಥವರೆಲ್ಲ ಒಂದು ರೀತಿ ರಕ್ತ ಬೀಜಾಸುರರು. ನಾವು ಸತ್ರು ಪರವಾಗಿಲ್ಲ, ಇನ್ನು 10 ಜನ ಉಗ್ರರು ಸತ್ತರೆ ಇನ್ನೂ 50 ಜನರನ್ನ ರೆಡಿ ಮಾಡ್ತೀವಿ ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥದ್ದು. ಹೀಗಾಗಿ ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ಈಗ ಅಲ್ಲಿ ಶೆಲ್ ದಾಳಿಯನ್ನು ಮಾಡ್ತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೆ 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 ಭಾರತವನ್ನು ಕೆಣಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇನ್ನೊಂದು ಸುತ್ತಿನ ಏಟು ಬೇಕಾ, ಇಷ್ಟಕ್ಕೆ ಪಾಠ ಕಲಿತೀರಾ ಅಂತ ಹೇಳಿ ಭಾರತ 25 ನಿಮಿಷದಲ್ಲಿ ತನ್ನ ಆಪರೇಷನ್ ಮುಗಿಸ್ಬಿಡ್ತು. ಆದರೆ ನಾಗರಿಕರನ್ನ ನಾವು ಹೊಡೆದಿಲ್ಲ. ನಮ್ಮದು ಹ್ಯುಮ್ಯಾನಿಟೇರಿಯನ್ ವಾರ್ ಅಂತಾರಲ್ಲ, ಮಾನವೀಯ ಮೌಲ್ಯಗಳನ್ನು ಉಳಿಸ್ಕೊಂಡು ಯುದ್ಧ ಮಾಡೋದು ಅಂತ. ಆದರೆ ಪಾಕಿಸ್ತಾನ ಹಂಗಲ್ಲ, ಪದೇ ಪದೇ ಭಾರತವನ್ನು ಕೆಣಕ್ತಾ ಇದೆ. ಇಷ್ಟಾದರೂ ಕೂಡ ಜಮ್ಮು ಕಾಶ್ಮೀರದ ಕುಪ್ವಾರ, ಪೂಂಚ್, ಕರ್ನಹ್ನಲ್ಲಿ ಶೆಲ್ ದಾಳಿಯಾಗಿದೆ. ಯಾರಿಂದ? ಪಾಕಿಸ್ತಾನದ ವತಿಯಿಂದ ಶೆಲ್ ದಾಳಿ. ಇಲ್ಲಿ ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ಮಾಡ್ತಾ ಇರೋ ಶೆಲ್ ದಾಳಿ ಇನ್ಹ್ಯೂಮನ್, ಇದು ಅಮಾನವೀಯ ಕೃತ್ಯ. 4 ಸಿಖ್ ಸೇರಿದಂತೆ 15 ಜನ ದುರ್ಮರಣಕ್ಕೀಡಾಗಿದ್ದಾರೆ. 50 ಮಂದಿಗೆ ಗಾಯ ಆಗಿದೆ. ಪಾಕ್ ದಾಳಿಗೆ ಲ್ಯಾನ್ಸ್ ನಾಯಕ್ ದಿನೇಶ್ ಕುಮಾರ್ ಅಂತಕ್ಕಂಥವ್ರು ಹುತಾತ್ಮರಾಗಿದ್ದಾರೆ. ಈ ನಡುವೆ ಪಾಕ್ ದಾಳಿಗೆ ಭಾರತ ಸೇನೆ ಕೂಡ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಪಾಕ್ ದಾಳಿಗೆ ಲ್ಯಾನ್ಸ್ ನಾಯಕ್ ದಿನೇಶ್ ಕುಮಾರ್ ಅವರು ಮೃತಪಟ್ಟಂತಹ ನಂತರ ನಮ್ಮ ಸೈನಿಕರನ್ನ ನಾವು ಕಳ್ಕೊಂಡ್ರೆ ಅದು ದೊಡ್ಡ ಲಾಸ್. ಅದು ನಾಗರಿಕರು ಕೂಡ ಬಲಿಯಾಗಬಾರ್ದು ಯಾವುದೇ ಕಾರಣಕ್ಕೂ. ಆಮೇಲೆ ಅವರು ನೇರ ಯುದ್ಧ ಮಾಡೋದೇ ಇಲ್ಲ ಯಾವತ್ತೂ. ಹೀಗೆ ಎಲ್ಲೋ ಬಾರ್ಡರ್ನಲ್ಲಿ ಎಲ್ಲೋ ನಿಂತ್ಕೊಂಡು ಮರೆಯಾಗಿ ಗುಂಡು ಹಾರಿಸ್ಬಿಡೋದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಈಗ ಆಪರೇಷನ್ ಸಿಂಧೂರದ ನಂತರ ಪಾಕಿಸ್ತಾನ ಪದೇ ಪದೇ ಖ್ಯಾತೆ ತೆಗಿತಾ ಇದೆ, ಪದೇ ಪದೇ ದಾಳಿ ಮಾಡ್ತಾ ಇದೆ. ಈ ದಾಳಿಯ ವಿವರಗಳು ಏನೇನಿದೆ ಅಂತ? ಅರವಿಂದ, ಪೂಂಚ್ ಪ್ರದೇಶಗಳೇನಿದ್ದಾವೆ ಅಲ್ಲಿ ನಾಗರಿಕರನ್ನ ಗುರಿ ಮಾಡಿಸಿಕೊಂಡು ಶೆಲ್ ದಾಳಿಗಳನ್ನ, ಅಂದ್ರೆ ನಿನ್ನೆ ಏನು ನಮ್ಮ ಆಪರೇಷನ್ ಸಿಂಧೂರ ಯಶಸ್ವಿ ಆಯಿತು, ಅವರ ಉಗ್ರರ ನೆಲೆಗಳನ್ನೇನು ಉಡಾಯಿಸಿದ್ವಿ, ಅದಾದಂಥ ನಂತರ ನಾಗರಿಕರನ್ನ ಗುರಿ ಮಾಡಿಕೊಂಡು ಪಾಕಿಸ್ತಾನ, ಅಂದರೆ ಈ ಆಪರೇಷನ್ ಸಿಂಧೂರ ಆದ ನಂತರ ಬುದ್ಧಿಯನ್ನು ಕಲಿಬೇಕಾಗಿತ್ತು. ಉಗ್ರರನ್ನ ಅಟ್ಯಾಕ್ ಮಾಡಿದ್ದಾರೆ, ನಮ್ಮ ಜನಕ್ಕೇನೂ ಆಗಿಲ್ಲ, ನಮ್ಮ ಸೈನ್ಯಕ್ಕೇನೂ ಆಗಿಲ್ಲ ಅನ್ನೋ ಥರದ ಮನಸ್ಥಿತಿಯಲ್ಲಿ ಪಾಕಿಸ್ತಾನ ಇರಬೇಕಾಗಿತ್ತು. ಆದರೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಆ ಥರದ ಬುದ್ಧಿ ಪಾಕಿಸ್ತಾನಕ್ಕಿಲ್ಲ. ನರಿ ಬುದ್ಧಿ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತು. ಆಪರೇಷನ್ ಸಿಂಧೂರ ಆದ ನಂತರ ಭಾರತದಕ್ಕೂ ಕೂಡ ಯಾರು ನೀವು ಭಾರತ ತಪ್ಪು ಮಾಡಿದ್ದೀರಿ ಅನ್ನುವಂಥ ಒಂದೇ ಒಂದು ಮಾತು, ಒಂದೇ ಒಂದು ಹೇಳಿಕೆ ಕೂಡ ಯಾವ ದೇಶದ ಮುಖ್ಯಸ್ಥರುಗಳು ಕೂಡ ಕೊಟ್ಟಿಲ್ಲ. ಅಷ್ಟರ ಮಟ್ಟಿಗೆ ಭಾರತದ ಪರ ನಿಂತಿದ್ವು ಎಲ್ಲ ದೇಶಗಳು ಕೂಡ. ಭಾರತ ಕೂಡ ಆ ಬಗ್ಗೆ ಎಲ್ಲ ದೇಶಗಳಿಗೂ ಮಾಹಿತಿಯನ್ನು ಕೂಡ ಸ್ವತಃ ತಾವೇ ಕೊಟ್ಟರು. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಮತ್ತೆ ಪ್ರದರ್ಶನ ಮಾಡಿದೆ. ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು, ಅಂದರೆ ಅಮಾನವಿಯಾಗಿ ಗುರಿಯಾಗಿಸಿಕೊಂಡು ಶೆಲ್ ದಾಳಿಗಳನ್ನು ನಡೆಸುವಂಥದ್ದು. ಹಾಗೆ ಪ್ರಾರ್ಥನಾ ಮಂದಿರಗಳೇನಿದ್ದಾವೆ, ಅಂದರೆ ಗುರುದ್ವಾರದ ಪ್ರಾರ್ಥನಾ ಮಂದಿರದ ಮೇಲೂ ಕೂಡ ದಾಳಿ ನಡೆದಿರುವಂಥದ್ದು. ಅದು ಕೂಡ ಪ್ರಾರ್ಥನೆ ನಡೆಯುವಂಥ ಸಂದರ್ಭದಲ್ಲೇ ಶೆಲ್ ದಾಳಿಗಳನ್ನು ನಡೆಸಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ, ಅಂದರೆ ಆ ಗುರುದ್ವಾರಕ್ಕೂ ಕೂಡ ಡ್ಯಾಮೇಜ್ ಆಗಿದೆ. ಜೊತೆಗೆ ಅಲ್ಲಿ ಭಕ್ತರೇನಿದ್ರು ಸಿಖ್ಖರು, ಅವರು ಕೂಡ ಒಂದು 3-4 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಟ್ಟಾರೆ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಮೂಲಕ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಬುದ್ಧಿಯನ್ನು ಕಲಿಯುವಂಥ ಕೆಲಸ ಪಾಕಿಸ್ತಾನ ಮಾಡ್ತಾ ಇಲ್ಲ. ಮತ್ತೆ ಮತ್ತೆ ಭಾರತವನ್ನು ಪ್ರಚೋದಿಸುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು. ಇದನ್ನು ಯಾರು ಕೂಡ ಸರಿ ಅನ್ನೋದಕ್ಕಾಗೋದಿಲ್ಲ, ಯಾರು ಕೂಡ ಮೆಚ್ಚೋದು ಇಲ್ಲ. ಈಗ ಪಾಕಿಸ್ತಾನಕ್ಕೆ ಮತ್ತಷ್ಟು ಏನಾದರೂ ತಿರುಗೇಟು ಬೇಕಾ ಅನ್ನೋ ಥರದ ಪ್ರಶ್ನೆ. ಯಾಕಂದರೆ ಭಾರತ ಸುಮ್ಮನಿದ್ರು ಕೂಡ ಕೇವಲ ನಮ್ಮ ಟಾರ್ಗೆಟ್ ಇರುವಂಥದ್ದು ಭಯೋತ್ಪಾದಕರು ಮಾತ್ರ ಅಂತ ಹೇಳಿದ್ರು ಕೂಡ ಅವರ ನೆಲೆಗಳನ್ನು ಧ್ವಂಸ ಮಾಡಿದ್ರು. ಪಾಕಿಸ್ತಾನ ನಮ್ಮ ನಾಗರಿಕರನ್ನು ಗುರಿಯಾಗಿಸ್ಕೊಂಡು ಮಾಡ್ತಾ ಇರುವಂಥ ಶೆಲ್ ದಾಳಿಗೆ ಭಾರತ ಯಾವ ರೀತಿಯಾಗಿ ಪ್ರತ್ಯುತ್ತರ ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ರೈಟ್ ಮಾದೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಜಾಗತಿಕ ಮಟ್ಟದಲ್ಲಿ ತನ್ನ ಮರ್ಯಾದೆ ಉಳಿಸ್ಕೋಬೇಕಲ್ಲ ಪಾಕಿಸ್ತಾನ, ಹಾಗಾಗಿ ಸಣ್ಣ ಪುಟ್ಟ ಅಟ್ಯಾಕ್ ಮಾಡುತ್ತೆ. ಬಟ್ ದೊಡ್ಡ ಮಟ್ಟದ ಅಟ್ಯಾಕ್ ಮಾಡುವಂತಹ ಸನ್ನಿವೇಶ ಪಾಕಿಸ್ತಾನದಲ್ಲಿ ಇಲ್ಲ ಅಂತ ನನ್ನ ಪ್ರಕಾರ, ಮಾಡೋದು ಇಲ್ಲ ಅಂತ. ಯಾಕೆಂದರೆ ಹಣಕಾಸಿನ ಕೊರತೆ ವಿಪರೀತ ಇದೆ ಅವರಿಗೆ. ಹಾಗಾಗಿ ನೋಡೋಣ.